ಬಸವಣ್ಣನ ಅಂಕಿತ ಬಹಳ ವಿಶಿಷ್ಟವಾಗಿದೆ. ಕೂಡಲ ಸಂಗಮ ಏನಾಗಂತಂದರೆ, ಕೂಡಲ ಸಂಗಮ ಮೇಲ್ನೋಟಕ್ಕೆ ನಮಗೆ ಒಂದೇ ಅರ್ಥ ಅಂತ ಕಾಣ್ತದೆ, ಆದರೆ ಅದೊಂದು ಪಾರಿಭಾಷಿಕ ಶಬ್ದ. ಪಾರಿಭಾಷಿಕ ಶಬ್ದ ಅಂತಂದ್ರೆ ಏನು? ವಿಶಿಷ್ಟವಾದ ಅರ್ಥವುಳ್ಳ ಶಬ್ದ ಅದು. ಕೂಡಲ ಸಂಗಮ ಅಂತಂದರೆ ಒಂದು ಸಮೂಹ ನಾಯಕತ್ವ ಅಂತೇಳಿ. ಅಂದರೆ ನಾವೆಲ್ಲರೂ ಸೇರಿ ಈ ಚಳುವಳಿ, ವಚನ ಚಳುವಳಿ, ವಚನ ಹೋರಾಟ, ಇಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಸಾಮೂಹಿಕ ಹೋರಾಟ ಬೇಕು ಅನ್ನೋ ಒಂದು ಅರ್ಥವನ್ನು ಆ ಶಬ್ದ ನೀಡುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದು ಕೂಡಲ ಸಂಗಮ. ವಚನ ಚಳುವಳಿ ಇದು. ಇದರ ಸಂಘಟಕ ಬಸವಣ್ಣವರು, ಇದರ ನೇತರ ಬಸವಣ್ಣವರು. ಈ ಕಲ್ಯಾಣದಲ್ಲಿ ಬಸವಣ್ಣ ಒಂದು ಕೆಲಸ ಮಾಡ್ತಾನೆ. ಏನದು? ಕಲ್ಯಾಣದಲ್ಲಿ ಬಸವಣ್ಣ ಅಲ್ಲಿ ಮಹಾಮನಿಯಲ್ಲಿ ಅನುಭವ ಮಂಟಪ, ಆಮೇಲೆ ಶೂನ್ಯ ಸಿಂಹಾಸನ ಅದಾದ್ರೂ ಹುಟ್ಟು ಹಾಕ್ತಾನೆ. ಶೂನ್ಯ ಸಿಂಹಾಸನ ಅಂತಂದರೆ, ಶೂನ್ಯ ಅಂತಂದರೆ ವಚನಗಳಲ್ಲಿ ಪರಿಪೂರ್ಣವಾದ ವ್ಯಕ್ತಿತ್ವ ಅಂತೇಳಿ, ಅದನ್ನು ಸಿದ್ಧಿಯನ್ನು ಪಡ್ಕೊಳ್ಬೇಕು. ಹಾಗಾಗಿ ಎಲ್ಲ ಶರಣರು ತಾವು ಲೋಕ ಸಂಚಾರ ಮಾಡಿ ಸಮಾಜವನ್ನು ತಿದ್ದಿ ತಾವೂ ಸರಿಪಡಿಸಿಕೊಂಡು ಬಂದು ಅನುಭವ ಮಂಟಪದಲ್ಲಿ ಚರ್ಚೆ ಮಾಡ್ತಾ ಇದ್ದರು. ಇವತ್ತಿನ ಒಂದು ಪ್ರಜಾಪ್ರಭುತ್ವ ಅಂತ ನಾವೇನು ಕರಿತೇವೆ, ಡೆಮಾಕ್ರೆಟಿಕ್ ಕಾನ್ಸೆಪ್ಟ್ ಬಂದದ್ದೇ ಬಹುಶಃ ಬಸವಣ್ಣನಿಂದ. ಬಸವಣ್ಣ ಅವನು ಬಹಳ ಮುಖ್ಯವಾಗಿ ಅಸ್ಪೃಶ್ಯತೆಯನ್ನು, ಮೌಢ್ಯಗಳನ್ನು, ಸ್ತ್ರೀ ಅಸಮಾನತೆಯನ್ನು, ಮತ್ತು ಗುಡ್ ಸಂಸ್ಕೃತಿ, ದೇವಸ್ಥಾನಗಳನ್ನು ಬಸವಣ್ಣ ಒಪ್ತಾ ಇರಲಿಲ್ಲ. ಈ ಶಾಸ್ತ್ರ ಪಾಂಡಿತ್ಯವನ್ನು, ಶಾಸ್ತ್ರ ಸಂಸ್ಕೃತಿಯನ್ನು ಅವನು ಒಪ್ತಾ ಇರಲಿಲ್ಲ. ಯಾಗ, ಬಲಿ, ಹಿಂಸೆ ಯಾವ ಕೂಡ ಅವನು ಒಪ್ತಾ ಇರಲಿಲ್ಲ. ಅವನು ಮಹಾನ್ ಕ್ರಾಂತಿಕಾರಿ. ಅವನ ವ್ಯಕ್ತಿತ್ವದ ಮುಖಗಳು ಬೇರೆ ಬೇರೆ. ಅದು ಅವನು ಭಕ್ತಿ, ಅವನು ಭಂಡಾರಿ, ಅವನು ಮಾನವತಾವಾದಿ, ದಲಿತೋದ್ಧಾರಕ, ಕ್ರಾಂತಿಕಾರಿ. ಹೀಗೆ ಈ ಥರದ ಕೆಲವು ಅನೇಕ ವಿಚಾರಗಳ ಮೂಲಕ ತಾನು ಜಗತ್ತಿಗೆ ಸಂದೇಶವನ್ನು ನೀಡಿದ್ದಾನೆ ಬಸವಣ್ಣ. ಇವನೊಬ್ಬ ಎರಡು ನೆಲೆಯಲ್ಲಿ ಬಸವಣ್ಣ ನಾವು ನೋಡ್ಬೋದು. ಒಂದು ಸಮಾಜ ಸುಧಾರಕನಾಗಿ ನೋಡ್ಬೋದು, ಸೋಷಿಯಲ್ ರಿಫಾರ್ಮರ್. ಎರಡನೇದು ಅವನೊಬ್ಬ ವಚನಕಾರನಾಗಿ. ಈ ಎರಡು ನೆಲೆಯಲ್ಲಿ ನಾವು ಅವನನ್ನು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ನಾನು ಕೆಲವು ವಿಷಯಗಳನ್ನು, ಕೆಲವು ವಚನಗಳನ್ನು ಇಟ್ಕೊಂಡು ನಾನು ಪ್ರಾಸ್ತಾವಿಕವಾಗಿ ಎರಡು ಮಾತನ್ನು, ನೇರವಾಗಿ ವಚನಗಳನ್ನೇ ಉದ್ದೇಶ ಇಟ್ಕೊಂಡು ಅದರ ಒಂದು ಅನಲೈಸ್, ಅದರ ಒಂದು ಚರ್ಚೆ, ಅದರ ಒಂದು ಮೌಲ್ಯವನ್ನು ಕುರಿತು ಹೇಳಲಿಕ್ಕೆ ನಾನು ಬಯಸ್ತೇನೆ. ನೋಡಿ, ಒಂದು ಈ ಸಾಮಾಜಿಕ ವಿಮರ್ಶೆಗೆ ಸಂಬಂಧಪಟ್ಟಾಗೆ ನಂಗೆ ಭಾಳ ಇಷ್ಟವಾದ ಒಂದು ವಚನ ನೀವೆಲ್ಲ ಕೇಳಿದ್ದೀರಿ. ನಾನು ಹೈಸ್ಕೂಲಲ್ಲಿ ಓದಿದ್ದೇನೆ, ನೀವು ಓದಿರ್ತೀರಿ. ಆಗ ನನಗೆ ಅರ್ಥ ಆಗಿರಲಿಲ್ಲ, ಈಗ ಅರ್ಥ ಆಗಿದೆ. ಅಧ್ಯಾಪಕನಾದ ಮೇಲೆ ಅಥವಾ ಡಿಗ್ರಿ ಕಾಲೇಜಿಗೆ ಬಂದ ಮೇಲೆ ನನಗೆ ಅದರ ವಚನದ ನಿಜವಾದ ಅರ್ಥ ಏನು ಅಂತೇಳಿ ಗೊತ್ತಾಯಿತು. ಹೈಸ್ಕೂಲಲ್ಲಿ ಓದ್ದೆ, ಮಾರ್ಕ್ ತಗೊಂಡೆ, ಒಳ್ಳೆ ಮಾರ್ಕ್ ಬಂತು, ಅದರ ಅರ್ಥ ನಂಗೆ ಗೊತ್ತಾಗಲಿಲ್ಲ. ನೋಡಿ, ಬಹಳ ಪ್ರಸಿದ್ಧವಾದ ಒಂದು ವಚನ, ಲೋಕದ ಡೊಂಕು ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯವರ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಭಾಳ ಪ್ರಸಿದ್ಧವಾದಿದ್ದು, ಎಲ್ಲರೂ ಗೊತ್ತಿದೆ. ನನಗಿಲ್ಲಿ ಬಹಳ ಇಷ್ಟವಾದ ಸಾಲ ಯಾವುದು ಅಂತಂದರೆ, ನೆರೆಮನೆಯವರ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಇದು ಬಹಳ ಮುಖ್ಯ ಅಂತ ನನಗೆ ಕಾಣ್ತದೆ. ಯಾಕೆ? ನೀವು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಆಗ ನೀವೇನು ಹೈಸ್ಕೂಲಲ್ಲಿ ಅರ್ಥ ಮಾಡಿಕೊಂಡಿದ್ರೆ ನನಗೆ ಗೊತ್ತಿಲ್ಲ. ಇದು ಒಂದು ಸಾಮಾಜಿಕ ವಿಮರ್ಶೆಗೆ ಸಂಬಂಧಪಟ್ಟ ಬಹಳ ಶ್ರೇಷ್ಠವಾದ ಒಂದು ವಚನ ಅಂತ ನಾನು ಈಗಾಗಲೇ ಹೇಳಿದ್ದೇನೆ. ಗಮನಿಸಿ ವಿದ್ಯಾರ್ಥಿಗಳೇ, ಲೋಕದ ಡೊಂಕು, ಸರಿಯಪ್ಪ, ಲೋಕದ ಡೊಂಕು ಗೊತ್ತಾಯಿತು. ಈ ಪ್ರಪಂಚದ ವಂಚನೆಗಳು, ಮೋಸ, ಡೊಂಕಿತನ. ಎಸ್, ನೀವೇಕೆ, ನಾನು ಮಕ್ಕಳನ್ನು ಕೇಳ್ತೇನೆ ನಿಮ್ಮನ್ನು, ನೀವೇಕೆ ಅಂತಂದ್ರೆ ಯಾರು? ಇದು ಜಿಜ್ಞಾಸೆ. ಇದು ಬಹಳ ಮುಖ್ಯವಾದ್ದು. ನೀವೇಕೆ ಅನ್ನೋ ಶಬ್ದ ಇದೆಯಲ್ಲ, ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ ವಿದ್ಯಾರ್ಥಿಗಳೇ, ಅರ್ಥ ಮಾಡಿಕೊಳ್ಳಿ. ನೀವೇಕೆ ಅಂತಂದರೆ ಸಮಾಜದ ವಂಚಕರು, ಆಷಾಢ ಭೂತಿತನ ಯಾರು ಮಾಡ್ತಾರೆ ಅವರು.
ನೀವ್ಯಾಕೆ ತಿಂತೀರಿ ನೀವು? ನಿಮ್ಮ ತನು ಅಂದರೆ ದೇಹ, ನಿಮ್ಮ ಮನ ಅಂದರೆ ಮನಸ್ಸು ಸಂತೈಸಿಕೊಳ್ಳಿ, ಸಮಾಧಾನ ಮಾಡಿಕೊಳ್ಳಿ. ಬಸವಣ್ಣ ಎಷ್ಟು ವಿನಮ್ರವಾಗಿ ಹೇಳ್ತಾ ಇದ್ದಾನೆ, ನಿಮ್ಮನ್ನು ನೀವು ತಿದ್ದುಕೊಳ್ಳಿ. ನಿಮ್ಮ ಮನಸ್ಸನ್ನು, ನಿಮ್ಮ ದುಗುಡುಗಳನ್ನು, ನಿಮ್ಮ ಇಂದ್ರಿಯಗಳ ಕಾಟವನ್ನು, ನಿಮ್ಮ ಅರಿಷಡ್ವರ್ಗಳು ನಿಮ್ಗೆ ಏನು ತಾಪತ್ರಯ ಕೊಡ್ತಾ ಇದೆ, ನೀವು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಸರಿಪಡಿಸ್ಕೊಳ್ಳಿ. ನೆರೆಮನೆಯವರ ದುಃಖಕ್ಕೆ ಅಳುವವರ ಮೆಚ್ಚ. ಭಾಳ ಮುಖ್ಯವಾದ ಸಾಲಿದು. ಅಂದರೆ ಬಸವಣ್ಣ ಪಕ್ಕದ ಮನೆಯವರು ಹೇಳ್ತಾ ಇದ್ದಾರೆ, ಏನೋ ಕಷ್ಟ ಆಗಿದೆ, ದುಃಖ ಪಡಬಾರ್ದು, ಸಹಾನುಭೂತಿ ತೋರಿಸಬಾರ್ದು, ಸಮಾಧಾನ ಹೇಳಬಾರ್ದು, ಅವ್ರ ಜೊತೆಗೆ ನಾವು ಇರಬಾರ್ದು. ಖಂಡಿತವಾಗಿ ಅಲ್ಲ. ನೋಡಿ ಮಕ್ಕಳೇ, ಬೇರೆಯವರ ದುಃಖವನ್ನು ಪರಿಹರಿಸುವ ಮುನ್ನ ನಿನ್ನ ದುಃಖವನ್ನು ನೀನು ಪರಿಹರಿಸ್ಕೋ, ಅಷ್ಟೇ ಆಗ್ತದೆ. ಅಂದರೆ ನಾನು ತಪ್ಪು ಮಾಡಿದ್ದೇನೆ, ನನ್ನ ತಪ್ಪಿಗೆ ಕಣ್ಣೀರು ಹಾಕಬೇಕು, ರಿಪೆಂಟೆನ್ಸ್, ಪಶ್ಚಾತ್ತಾಪ ಪಡಬೇಕು. ನನ್ನ ಕಣ್ಣೀರು, ನಾನು ನನ್ನ ತಪ್ಪಿಗಾಗಿ ಹತ್ತು ಬೇರೆಯವರ ದುಃಖದಲ್ಲಿ ಭಾಗಿಯಾಗಿ ಸಪೋರ್ಟ್ ಮಾಡು, ತಪ್ಪಲ್ಲ. ಹಾಗಾಗಿ ಆ ಸಾಲನ್ನು ಅರ್ಥೈಸ್ತಕ್ಕಂಥ ವಿಧಾನ ಇದೆಯಲ್ಲ, ಅದು ವಂಡರ್ಫುಲ್, ಒಂದು ದೊಡ್ಡ ಸೋಜಿಗ ಅದು. ಬಸವಣ್ಣ ಬೇರೆಯವರ ಮನೆಯ ವಿರೋಧಿ ಅಲ್ಲ, ಬೇರೆಯವರಿಗೆ ಸಹಾಯ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ಯಾಕೆಂತಂದರೆ ಅವನು ಹೇಳಿದ್ದಾನೆ, ಧರ್ಮ ಅಂತಂದ್ರೆ ಏನು? ದಯೆಯೇ ಧರ್ಮದ ಮೂಲವೀಯ ಅಂತೇಳಿ. ಹಾಗಾಗಿ ಬಸವಣ್ಣ ಹೇಳ್ತಕ್ಕಂಥದ್ದು ಎರಡೇ, ಒಂದು ಮಾನವ ಧರ್ಮ ಮತ್ತು ಮಾನವ ಜಾತಿ, ಬಹಳ ವಿಶಿಷ್ಟವಾದದ್ದು. ಮತ್ತಿವತ್ತು ಜಾತಿಗಳಿವೆಯಲ್ಲ, ಧರ್ಮಗಳಿವೆಯಲ್ಲ, ಇದಕ್ಕೇನು ಉತ್ತರ? ಅದೆಲ್ಲ ನಾವು ಮಾಡಿಕೊಂಡಿದ್ದೇವೆ ಮಕ್ಕಳೇ, ಅವೆಲ್ಲವನ್ನು ನಾವು ಮಾಡಿಕೊಂಡಿದ್ದೇವೆ. ಹಾಗಾದರೆ ಹಿಂದೂಯಿಸಮ್ ಅನ್ನೋದೇನು, ಜೈನಿಸಮ್ ಅನ್ನೋದೇನು, ಮುಸ್ಲಿಂ ಅನ್ನೋದೇನು? ಅವೆಲ್ಲ ನಮ್ಮ ಜೀವನ ಪದ್ಧತಿಗಳು. ಮಕ್ಕಳೇ ಕೇಳಿ, ಧರ್ಮ ಒಂದೇ, ಮಾನವ ಧರ್ಮ. ಜಾತಿ ಒಂದೇ, ಅದು ಮಾನವ ಜಾತಿ. ಲಿಂಗಭೇದ ಇಲ್ಲ ಅಂತೇಳಿ ಪ್ರತಿಪಾದನೆ ಮಾಡಿದನು ಆ ಬಸವಣ್ಣ, ವಿಶ್ವಕವಿ. ಅವನ ಔನ್ನತ್ಯ ನಾವು ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವನು ಯಾವುದೇ ಒಂದು ಜನಾಂಗಕ್ಕೆ ಸೀಮಿತವಾದ ವ್ಯಕ್ತಿ ಖಂಡಿತವಾಗಿ ಅಲ್ಲ. ಹಾಗೆ ನಾವು ಈ ವಚನವನ್ನು ಬಹುಶಃ ನಿಮ್ಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಬೇರೆಯವರ ಮನೆಯ ದುಃಖಕ್ಕೆ ಅಳಬಾರ್ದು ಅಂತ ಹೇಳ್ತಾ ಇಲ್ಲ, ನಿನ್ನ ದುಃಖಕ್ಕೆ, ನಿನ್ನ ವಂಚನೆಗೆ. ಯಾಕೆಂತಂದರೆ ನನ್ನ ತಟ್ಟೆಯಲ್ಲಿ ಸತ್ತ ಕತ್ತೆ ಬಿದ್ದಿದೆ, ಬೇರೆಯವರ ತಟ್ಟೆಯಲ್ಲಿ ಸತ್ತ ನೊಣ ಬಿದ್ದಿದೆ. ಆ ಸಂದರ್ಭದಲ್ಲಿ ನಾನು ಪರಾಂಬರಿಸಬಾರದು, ಚರ್ಚೆ ಮಾಡಲಿಕ್ಕೆ ಹೋಗಬಾರ್ದು. ನನ್ನದೇ ದೊಡ್ಡ ಅಪರಾಧ, ನನಗಿಂತ ಸಣ್ಣ ಅಪರಾಧ ಅವ್ರದ್ದು. ಇದು ಬಹಳ ಮುಖ್ಯವಾದ್ದು. ಮತ್ತೆರಡನೇದು ಇಲ್ಲಿ ಗಮನಿಸಬೇಕಾದ್ದು ವ್ಯಷ್ಟಿ ಪ್ರಜ್ಞೆ ಮತ್ತು ಸಮಷ್ಟಿ ಪ್ರಜ್ಞೆ. ನಾನು ಯಾಕೆ ಮಾತಾಡ್ತಾ ಇದ್ದೇನೆ ಅಂತಂದರೆ, ವ್ಯಷ್ಟಿ ನಾನು ವೈಯಕ್ತಿಕವಾಗಿ ಇಂಡಿವಿಜುವಲ್, ನಾನು ಸರಿ ಇರಬೇಕು. ನಾನು ಸರಿ ಇದ್ದರೆ ಸೊಸೈಟಿ ಸರಿ ಇರ್ತದೆ, ಅನುಮಾನವೇ ಇಲ್ಲ. ಹಾಗಾಗಿ ವ್ಯಷ್ಟಿ ಮತ್ತು ಸಮಷ್ಟಿ ಪ್ರಜ್ಞೆ. ಇನ್ನೊಂದು ಬಹಳ ಮುಖ್ಯವಾಗಿ ಸಾರ್ವತ್ರಿಕ ಶುದ್ಧೀಕರಣ ಇವತ್ತು ಬೇಕಾಗಿದೆ. ಯಾರು ನಾವು ಕೆಲವರು ಬಹಳ ಒಳ್ಳೆ ಮನಸ್ಸಿಟ್ಕೊಂಡಾಗೋದಿಲ್ಲ, ಎಲ್ಲರೂ ಕೂಡ ಮನುಷ್ಯ ಪ್ರಯತ್ನ ಮಾಡಿದರೆ, ಆಧ್ಯಾತ್ಮ ಚಿಂತನೆಯನ್ನು, ಲೌಕಿಕ ಶಕ್ತಿಯನ್ನು ನಾವು ಮನಸ್ಸಲ್ಲಿ ಮನನ ಮಾಡಿದರೆ, ಪಠಿಸಿದರೆ, ಆತ್ಮವಿಶ್ವಾಸ ಇದ್ದರೆ ಖಂಡಿತವಾಗಿ ನಾವು ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ಆಗ್ತದೆ. ನಮ್ಮ ಮನಸ್ಸನ್ನು ನಾವೇ ನಿಯಂತ್ರಣ ಮಾಡಿಕೊಳ್ಬೇಕು. ಅದು ಇನ್ನೊಬ್ಬರ ಕೈಯಲ್ಲಿ ಕಷ್ಟ ಸಾಧ್ಯ. ಏಕೆಂತಂದರೆ ಇಡೀ ಜಗತ್ತನ್ನು ಒಬ್ಬ ನಾಯಕ ಗೆಲ್ತಾನೆ, ಆದರೆ ತನ್ನನ್ನು ತಾನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಪ್ರಯತ್ನ ಪಡ್ತಾ ಇರ್ತಾರೆ. ಹೀಗೆ ಈ ವಚನದಲ್ಲಿ ಬಸವಣ್ಣ ಸಾಮಾಜಿಕ ಪ್ರಜ್ಞೆಯನ್ನು ಕುರಿತು ತುಂಬ ಸ್ವಾರಸ್ಯವಾಗಿ ಹೇಳಿದ್ದಾನೆ.